ಅರಣ್ಯಕಾಂಡ ಅಧ್ಯಾಯ 8. ಯೆಹೋವನು ಮೋಶೆಗೆ, ಆರೋನನು ದೇವಸ್ಥಾನದ ದೀಪಗಳನ್ನು ಕ್ರಮಪಡಿಸುವಾಗ ಆ 7 ದೀಪಗಳು ದೀಪಸ್ತಂಭದ ಎದುರಾಗಿರುವ ಸ್ಥಳಕ್ಕೆ ಬೆಳಕು ಕೊಡುವಂತೆ ಅವುಗಳನ್ನು ಇಡಬೇಕೆಂದು ಅವನಿಗೆ ಆಜ್ಞಾಪಿಸು ಎಂದು ಹೇಳಿದನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಆರೋನನು ಮಾಡಿದನು. ದೀಪಸ್ತಂಭದ ಎದುರಿನ ಪ್ರದೇಶಕ್ಕೆ ಬೆಳಕು ಬೀಳುವಂತೆ ಆ ದೀಪಗಳನ್ನು ಕ್ರಮವಾಗಿ ಇಟ್ಟನು. ಆ ದೀಪಸ್ತಂಭವು, ಅದರ ಬುಡವು ಪುಷ್ಪಾಲಂಕಾರಗಳು, ಚಿನ್ನದ ನಕಾಸಿ ಕೆಲಸದಿಂದ ಮಾಡಲ್ಪಟ್ಟಿತ್ತು. ಯೆಹೋವನು ತೋರಿಸಿದ ಮಾದರಿಯಂತೆ ಮೋಶೆ ಅದನ್ನು ಮಾಡಿಸಿದ್ದನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಂದ ಲೇವಿಯರನ್ನು ಪ್ರತ್ಯೇಕಿಸಿ ಶುದ್ಧೀಕರಿಸಬೇಕು. ಅವರನ್ನು ಶುದ್ಧೀಕರಿಸಬೇಕಾದ ಕ್ರಮ ಹೇಗೆಂದರೆ, ನೀನು ಅವರ ಮೇಲೆ ದೋಷ ಪರಿಹಾರಕ ಜಲವನ್ನು ಚಿಮುಕಿಸಬೇಕು. ಅವರು ಸರ್ವಾಂಗ ಕ್ಷೌರ ಮಾಡಿಸಿಕೊಂಡು ತಮ್ಮ ಬಟ್ಟೆಗಳನ್ನು ಒಗೆದುಕೊಂಡು ತಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕು. ತರುವಾಯ ಅವರು ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿಯನ್ನು, ಅದರೊಡನೆ ಸಮರ್ಪಿಸಬೇಕಾದ ಧಾನ್ಯ ನೈವೇದ್ಯ ಅಂದರೆ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟನ್ನು, ದೋಷ ಪರಿಹಾರಕ ಯಜ್ಞಕ್ಕಾಗಿ ಮತ್ತೊಂದು ಹೋರಿಯನ್ನು ತೆಗೆದುಕೊಳ್ಳಬೇಕು. ಆಗ ನೀನು ಅವರನ್ನು ದೇವದರ್ಶನದ ಗುಡಾರದ ಮುಂದೆ ಕರೆಕೊಂಡು ಬಂದು ಇಸ್ರಾಯೇಲ್ಯರ ಸಮೂಹವನ್ನೆಲ್ಲ ಕೂಡ ಕರೆಸಿ, ಲೇವಿಯರನ್ನು ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಿದಾಗ ಇಸ್ರಾಯೇಲ್ಯರು ಅವರ ಮೇಲೆ ತಮ್ಮ ಕೈಗಳನ್ನು ಇಡಬೇಕು. ಲೇವಿಯರು ಯೆಹೋವನ ಪರಿಚರ್ಯವನ್ನು ಮಾಡುವವರಾಗುವಂತೆ ಆರೋನನು ಇಸ್ರಾಯೇಲ್ಯರ ನಿಮಿತ್ತ ಅವರನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯದೋಪಾದಿಯಲ್ಲಿ ಸಮರ್ಪಿಸಬೇಕು. ಲೇವಿಯರು ಆ ಹೋರಿಗಳ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟ ನಂತರ ನೀನು ಯೆಹೋವನಿಗೆ ದೋಷ ಪರಿಹಾರಕ ಯಜ್ಞವಾಗಿ ಒಂದು ಹೋರಿಯನ್ನು, ಸರ್ವಾಂಗ ಹೋಮವಾಗಿ ಮತ್ತೊಂದು ಹೋರಿಯನ್ನು ಸಮರ್ಪಿಸಿ ಅವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಬೇಕು. ನೀನು ಆರೋನನ ಮತ್ತು ಅವನ ಮಕ್ಕಳ ಮುಂದೆ ಲೇವಿಯರನ್ನು ನಿಲ್ಲಿಸಿ ಅವರನ್ನು ನೈವೇದ್ಯದಂತೆ ಯೆಹೋವನಿಗೆ ಸಮರ್ಪಿಸಬೇಕು. ಹೀಗೆ ನೀನು ಲೇವಿಯರನ್ನು ಇಸ್ರಾಯೇಲ್ಯರಿಂದ ಪ್ರತ್ಯೇಕಿಸಿದಾಗ ಅವರು ನನ್ನ ಸೊತ್ತಾಗುವರು. ಅದು ಮೊದಲುಗೊಂಡು ಅವರು ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡಬೇಕು. ನೀನು ಅವರನ್ನು ಶುದ್ಧೀಕರಿಸಿ ನೈವೇದ್ಯದೋಪಾದಿಯಲ್ಲಿ ಸಮರ್ಪಿಸಬೇಕು. ಇಸ್ರಾಯೇಲ್ಯರಲ್ಲಿ ಇವರು ನನಗೆ ಸಂಪೂರ್ಣವಾಗಿ ವಶವಾದವರು. ಪ್ರಥಮ ಗರ್ಭಕ್ಕೆ ಬದಲಾಗಿ, ಅಂದರೆ ಇಸ್ರಾಯೇಲ್ಯರ ಚೊಚ್ಚಲು ಮಕ್ಕಳಿಗೆ ಬದಲಾಗಿ ನಾನು ಇವರನ್ನೇ ನನ್ನ ಸ್ವಂತಕ್ಕಾಗಿ ತೆಗೆದುಕೊಂಡಿದ್ದೇನೆ. ಇಸ್ರಾಯೇಲ್ಯರಲ್ಲಿರುವ ಚೊಚ್ಚಲಾದ ಮನುಷ್ಯರು, ಪಶುಗಳು ಎಲ್ಲ ನನ್ನ ಸೊತ್ತಷ್ಟೇ. ಐಗುಪ್ತ ದೇಶದಲ್ಲಿದ್ದ ಚೊಚ್ಚಲಾದದ್ದನ್ನೆಲ್ಲ ನಾನು ಸಂಹರಿಸಿದಾಗ ಇಸ್ರಾಯೇಲ್ಯರ ಚೊಚ್ಚಲಾದದ್ದನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡೆನಲ್ಲ. ನಾನು ಇಸ್ರಾಯೇಲ್ಯರ ಚೊಚ್ಚಲು ಮಕ್ಕಳಿಗೆ ಬದಲಾಗಿ ಲೇವಿಯರನ್ನು ತೆಗೆದುಕೊಂಡಿದ್ದೇನೆ. ಇಸ್ರಾಯೇಲ್ಯರಿಗೋಸ್ಕರ ದೇವದರ್ಶನದ ಗುಡಾರದ ಪರಿಚರ್ಯವನ್ನು ನಡೆಸುವುದಕ್ಕೂ ದೋಷ ಪರಿಹಾರವನ್ನು ಮಾಡುವುದಕ್ಕೂ ಲೇವಿಯರನ್ನು ಆರೋನನ ಮತ್ತು ಅವನ ಮಕ್ಕಳ ವಶಕ್ಕೆ ಕೊಟ್ಟಿದ್ದೇನೆ. ಹೀಗಿರುವುದರಿಂದ ಇಸ್ರಾಯೇಲ್ಯರು ದೇವಸ್ಥಾನದ ಹತ್ತಿರಕ್ಕೆ ಬಂದಾಗ ಅವರಿಗೆ ಅಪಾಯವು ಸಂಭವಿಸುವುದಿಲ್ಲ. ಯೆಹೋವನು ಲೇವಿಯರ ವಿಷಯದಲ್ಲಿ ಆಜ್ಞಾಪಿಸಿದಂತೆಯೇ ಮೋಶೆ, ಆರೋನರು, ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ಮಾಡಿದರು. ಲೇವಿಯರು ತಮ್ಮನ್ನು ಶುದ್ಧ ಮಾಡಿಕೊಂಡು ಬಟ್ಟೆಗಳನ್ನು ಒಗೆದುಕೊಂಡರು. ಆರೋನನು ಅವರನ್ನು ನೈವೇದ್ಯದಂತೆ ಯೆಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಿ ಅವರನ್ನು ಶುದ್ಧೀಕರಿಸುವುದಕ್ಕೆ ಅವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದನು. ಆಮೇಲೆ ಲೇವಿಯರು ತಮಗೆ ನೇಮಕವಾದ ಕೆಲಸವನ್ನು ದೇವದರ್ಶನದ ಗುಡಾರದಲ್ಲಿ ಆರೋನನ ಮತ್ತು ಅವನ ಮಕ್ಕಳ ಕೈ ಕೆಳಗೆ ನಡೆಸಲಾರಂಭಿಸಿದರು. ಅವರ ವಿಷಯದಲ್ಲಿ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಅವರು ಮಾಡಿದರು. ಅದಲ್ಲದೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ಲೇವಿಯರು ಅನುಸರಿಸಬೇಕಾದ ಪದ್ಧತಿ ಏನೆಂದರೆ, 25 ವರ್ಷ ಮೊದಲುಗೊಂಡು ಹೆಚ್ಚಿನ ವಯಸ್ಸಿನವರು ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರಬೇಕು. ಅವರು 50 ವರ್ಷದವರಾದ ನಂತರ ಆ ಮಂಡಳಿಯನ್ನು ಬಿಟ್ಟು ದೇವಸ್ಥಾನದ ಪರಿಚರ್ಯದಿಂದ ಬಿಡುಗಡೆಯಾಗುವರು. ಅಂಥವರು ತಮ್ಮ ಸ್ವಕುಲದವರ ಜೊತೆಯಲ್ಲಿ ದೇವದರ್ಶನದ ಗುಡಾರವನ್ನು ಕಾಯುವ ಸೇವೆ ಮಾಡಬಹುದೇ ಹೊರತು ಅವರಿಂದ ಬೇರೆ ಪರಿಚರ್ಯವನ್ನು ಮಾಡಿಸಕೂಡದು. ಲೇವಿಯರು ಕಾಪಾಡಬೇಕಾದವುಗಳ ವಿಷಯದಲ್ಲಿ ನೀನು ಹೀಗೆ ಅವರಿಗೆ ನೇಮಿಸಬೇಕು.
ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಬನ್ನಿರಿ, ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಇಂದು ಧ್ಯಾನ ಮಾಡಿಕೊಳ್ಳೋಣ, ಅಧ್ಯಯನ ಮಾಡಿಕೊಳ್ಳೋಣ. ಇಂದು ಅರಣ್ಯಕಾಂಡ 8ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 8. 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದನ್ನು ನಾವು ನೆನಪಿಗೆ ತಂದುಕೊಳ್ಳುವಂಥದ್ದು ಒಳ್ಳೆಯದು. 12 ಗೋತ್ರದ, ಅಂದರೆ ಇಸ್ರಾಯೇಲರ 12 ಗೋತ್ರ ಇತ್ತು. 12 ಗೋತ್ರದವರು 12 ಪ್ರತಿನಿಧಿಗಳನ್ನು ತಂದು 12 ವಿಧವಾದ ಕಾಣಿಕೆಗಳನ್ನು 12 ದಿನಗಳು ಸಮರ್ಪಿಸ್ತಿದ್ರು. ಇದೇ 7ನೇ ಅಧ್ಯಾಯದಲ್ಲಿ ಇದ್ದಂಥ ಒಂದು ವಿಷಯ. 12 ಗೋತ್ರದವರು 12 ದಿನಗಳು 12 ಕಾಣಿಕೆಗಳನ್ನು ಅವರು ದೇವರಿಗೆ ಸಮರ್ಪಿಸ್ತಿದ್ರು. ಈ 12 ಗೋತ್ರದವರು 12 ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು 12 ವಿಧವಾದಂಥ ಕಾಣಿಕೆಗಳನ್ನು ದೇವರಿಗೆ 12 ದಿನಗಳು ಸಮರ್ಪಿಸ್ತಿದ್ರು. ಮತ್ತು ಇವರು ಸಮರ್ಪಿಸಿದಂಥ ಇವರು ಒಳ್ಳೆಯ ವ್ಯಕ್ತಿಗಳಂತ ನನಗೆ ಅನ್ನಿಸ್ತದೆ ಅಂತ ಹೇಳಿದಾಗ ಅದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ಬೋದಲ್ವ? ಯಾಕೆ ಅಂತ ಹೇಳಿದರೆ, ದೇವರು 7ನೇ ಅಧ್ಯಾಯದ 5ನೇ ವಚನದಲ್ಲಿ ಮೋಶೆಗೆ ಹೇಳುವಂಥ ಮಾತು ಏನಂದರೆ, ಅವರ ಕಾಣಿಕೆಗಳನ್ನು ನೀನು ತೆಗೆದುಕೋ ಅಂತ ಹೇಳ್ತಾನೆ ರೀ. ಒಂದು ವೇಳೆ ಅವರ ಮನಸ್ಸು ಸರಿ ಇಲ್ಲದಿದ್ದರೆ ದೇವರ ಕಾಣಿಕೆಗಳನ್ನು ಸ್ವೀಕಾರ ಮಾಡ್ತಿರಲಿಲ್ಲ. ಆ 12 ಜನರಲ್ಲಿ ಒಬ್ಬರು ಮಾತ್ರ ಸದ್ಭಕ್ತರಾಗಿ ಒಳ್ಳೆಯ ಮನಸ್ಸಿಂದ ಕಾಣಿಕೆ ಅರ್ಪಿಸಿ, ಉಳಿದಂಥವರು ಹೆಸರಿಗೆ ಗೊಣಗುಡ್ತಾ ಸಾಂಪ್ರದಾಯಿಕವಾಗಿ ಇಷ್ಟವಿಲ್ಲದೆ ಒತ್ತಾಯದಿಂದ ಬಲವಂತದಿಂದ ಕಾಣಿಕೆಗಳನ್ನು ಸಮರ್ಪಿಸಿದರೆ ದೇವರು ಒಂದು ವೇಳೆ ಬೇಡ ಅಂತ ಹೇಳಿದ್ರೋ ಏನೋ. ಆದರೆ 12 ಜನರು ಕೂಡ ಆ ಒಳ್ಳೆ ಮನಸ್ಸಿನಿಂದ ಕಾಣಿಕೆಗಳನ್ನು ಕರ್ತನಿಗೆ ಸಮರ್ಪಿಸುವಾಗ ಈ 12 ಜನರ ಕಾಣಿಕೆಗಳನ್ನು ಕರ್ತನ ಸ್ವೀಕಾರ ಮಾಡಿಕೋ, ತೆಗೆದುಕೋ ಎಂಬುದಾಗಿ ಹೇಳಿದ್ದು ಅಷ್ಟೇ ಅಲ್ಲ, ಆ ಕಾಣಿಕೆಗಳನ್ನು ಈಗ ನೀನು ಸೇವೆಗೆ, ಅಂದರೆ ದೇವದರ್ಶನ ಗುಡಾರದ ಸೇವೆಗೆ ಉಪಯೋಗಿಸು, ಅದನ್ನು ಲೇವಿಯರಿಗೆ ಕೊಡು ಎಂಬಂಥ ಆಜ್ಞೆಗಳನ್ನು ದೇವರು ಕೊಟ್ಟಿದ್ದರಿಂದ ನಾವು ತಿಳ್ಕೊಳ್ತಕ್ಕದ್ದು ಈ 12 ಗೋತ್ರದ ಕಾಣಿಕೆಗಳನ್ನು ದೇವರು ಸ್ವೀಕಾರ ಮಾಡಿದನು. ಇವರು ಒಳ್ಳೆಯ ವ್ಯಕ್ತಿಗಳಂತ. ಕೆಲವರ ಹೆಸರುಗಳು ಅಂಥ ಒಳ್ಳೆಯ ಹೆಸರು ಇರಲಿಲ್ಲ ಅವರಿಗೆ, ಅಂದರೆ ಹೆಸರಿನ ಅರ್ಥ, ಆದರೂ ಕೂಡ ದೇವರು ಅವರ ಕಾಣಿಕೆಗಳನ್ನು ಸ್ವೀಕಾರ ಮಾಡಿದನು. ಅದು ಸಂತೋಷವಾದಂಥ ಒಂದು ಸಂಗತಿ. ಈ 12 ಗೋತ್ರದವರ ಹೆಸರನ್ನು ನೋಡುವಾಗ, ಮೊದಲನೇ ಗೋತ್ರದವನ ಹೆಸರು ನಹಶೋಮನು ಅಂತ ಹೇಳಿದ್ರೆ ಅವನು ಪಿಸಗುಟ್ಟುವಂಥವನು ಅಥವಾ ಮಂತ್ರ ಹೇಳುವವನು, ಅಂದರೆ ಪ್ರಾರ್ಥನೆಯನ್ನು ಭಜಿಸುವವನು ಎಂಬಂಥ ಹೆಸರು. ನೆತನೇಲನು ಎಂಬಂಥ 2ನೇ ಗೋತ್ರದ ವ್ಯಕ್ತಿ, ದೇವರಿಂದ ಕೊಡಲ್ಪಟ್ಟಂಥವನು. ಮತ್ತು ಎಲಿಯಾಬನು ಅಂತ ಹೇಳಿದಾಗ ತನ್ನ ತಂದೆಯ ದೇವರೆಂಬ ಹೆಸರನ್ನು ಹೊಂದಿದ್ದವನು. ಎಲಿಚೂರನು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇದ್ದನು, ಅವನ ಹೆಸರು, ಅವನು ಬಂದು ಕಾಣಿಕೆ ಸಮರ್ಪಿಸುವಾಗ ಬಂಡೆಯ ದೇವರು ಎಂಬಂಥ ಹೆಸರು ಎಲಿಚೂರನ ಹೆಸರಿನ ಅರ್ಥ. ಆನಂತರ ಸೆಲುಮಿಯೇಲನ್ ಅಂತ ಹೇಳ್ಬಿಟ್ಟು ಒಬ್ಬನು ಬಂದು ಕಾಣಿಕೆಯನ್ನು ಸಮರ್ಪಿಸಿದ ಒಬ್ಬ ನಾಯಕನು, ಅವನ ಹೆಸರಿನ ಅರ್ಥ ದೇವರ ಸಮಾಧಾನ ಅಂತ ಹೇಳ್ಬಿಟ್ಟು ಸಮಾಧಾನದಿಂದ ಬಂದವನು ಕಾಣಿಕೆಯನ್ನು ಸಮರ್ಪಿಸಿದ. ಎಲಿಯಾಸಾಫನು ಎಂಬಂಥ ಒಬ್ಬ ವ್ಯಕ್ತಿ ಆ ಕಾಣಿಕೆಯನ್ನು ನಾಯಕನು ಸಮರ್ಪಿಸ್ತಾನೆ. ಅವನ ಹೆಸರಿನ ಅರ್ಥ ಗುಂಪಿನ ದೇವರು, ಕೂಡಿಸುವ ದೇವರು, ಸಭೆಯ ದೇವರೆಂಬ ಅರ್ಥ ಇರುವಂಥ ಹೆಸರು. ಎಲಿಷಾಮನು ಕೂಡ ಬಂದು ಕಾಣಿಕೆಯನ್ನು ಸಮರ್ಪಿಸಿದನು. ಆ ಎಲಿಷಾಮನ ಹೆಸರಿನ ಅರ್ಥ ದೇವರು ಕೇಳಿಸ್ಕೊಳ್ತಾನೆ, ಅಂದರೆ ದೇವರು ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಈ ದೇವರು ಇವನ ಪ್ರಾರ್ಥನೆಯನ್ನು ಕೇಳಿದನು, ಇವನ ಕಾಣಿಕೆಯನ್ನು ಕೂಡ ಸ್ವೀಕಾರ ಮಾಡಿದನು. ಗಮ್ಲಿಯೇಲನಂತ ಇನ್ನೊಬ್ಬ ನಾಯಕನು ಬಂದು ಕಾಣಿಕೆಯನ್ನು ಸಮರ್ಪಿಸ್ತಾನೆ. ಗಮ್ಲಿಯೇಲನ ಅಂತ ಹೇಳಿದ್ರೆ ದೇವರ ಪ್ರತಿಫಲ ಅಂತ ಹೇಳ್ಬಿಟ್ಟು ಅರ್ಥ.
ದೇವರ ಕೊಡುಗೆ ಎಂಬ ಹೆಸರುಳ್ಳಂಥ ವ್ಯಕ್ತಿ ದೇವರಿಗೆ ಕಾಣಿಕೆಯನ್ನು ಕೊಡುಗೆಯಾಗಿ ಸಮರ್ಪಿಸ್ತಾನೆ. ಅದನ್ನು ಕೂಡ ದೇವರು ಸ್ವೀಕಾರ ಮಾಡಿದ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಭಿಧಾನ ಅಂತ ಹೇಳ್ಬಿಟ್ಟು ಇನ್ನೊಬ್ಬನು ಬಂದು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸಿದನು. ಅದು ತೀರ್ಪಿನ ಒಂದು ತಂದೆಯ ತೀರ್ಪು ಎಂಬುದಾಗಿ ಹೇಳ್ಬೋದು. ತೀರ್ಪು ಮಾಡುವ ತಂದೆ ಎಂಬುದಾಗಿ ದೇವರನ್ನು ಸೂಚಿಸುವ ಹೆಸರನ್ನು ಅಭಿಧಾನನು ಹೊಂದಿದನು. ಅವನ ಕಾಣಿಕೆಯನ್ನು ಕೂಡ ದೇವರು ಸ್ವೀಕಾರ ಮಾಡಿದನು. ಅನಂತರ ಅಹಿಗೇಜೇರನು ಅಂತ ಹೇಳ್ಬಿಟ್ಟು ಒಬ್ಬನು. ಅಹಿಗೇಜೇರನು ಅಂತ ಹೇಳಿದರೆ ಸಹಾಯ ಮಾಡುವ ಸಹೋದರನು ಅಂತ, ಒಳ್ಳೆಯ ಹೆಸರಲ್ವ? ಅಂಥ ಹೆಸರನ್ನು ಹೊಂದಿದವನು ಕೂಡ ಬಂದು ಸಹಾಯ ಮಾಡಿದನು. ತನ್ನ ಸಹೋದರರಿಗೆ, ಲೇವಿಯರಿಗೆ, ದೇವರ ಸೇವಕರಿಗೆ, ಕರ್ತನಿಗೆ ಕಾಣಿಕೆ ಕೊಡೋದರಿಂದ ಅವನು ಕೂಡ ಅವನ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡಿದರು. ವಿಚಿತ್ರ ಹೆಸರಿರುವಂಥ ಒಬ್ಬನು ಬಂದು ಕಾಣಿಕೆಯನ್ನು ಸಮರ್ಪಿಸಿದನು. 7ನೇ ಅಧ್ಯಾಯದ 72ನೇ ವಚನದಲ್ಲಿ ಪಗಿಯೇಲನು ಅಂತ ಹೇಳ್ಬಿಟ್ಟು, ಪಗಿಯೇಲನು ಅಂತ ಹೇಳಿದರೆ ಆಕ್ಸಿಡೆಂಟ್ ಆಫ್ ಗಾಡ್, ದೇವರ ಅಪಘಾತ ಅನ್ನುವ ಹೆಸರನ್ನು ಹೊಂದಿದ ವ್ಯಕ್ತಿ, ಅಥವಾ ದೇವರ ಪ್ರಭಾವ ಅಂತ ನಾವು ಅದನ್ನು ಸಕಾರಾತ್ಮಕವಾಗಿ ಯೋಚಿಸೋಣ. ಅವನ ಒಂದು ಕಾಣಿಕೆಯನ್ನು ಕೂಡ ದೇವರು ಸ್ವೀಕಾರ ಮಾಡಿದರು. ಆದರೆ ವಿಚಿತ್ರವಾದಂಥ ಒಂದು ಹೆಸರು ಇರುವಂಥ 12ನೇ ದಿನ 12ನೇ ಗೋತ್ರದಿಂದ ಕೊನೆಯ ದಿನ ಒಬ್ಬ ವ್ಯಕ್ತಿ ಕಾಣಿಕೆಯನ್ನು ಸಮರ್ಪಿಸಿದನು. ಅವನ ಹೆಸರು ಬಹುಶಃ ಯಾರೂ ಇಟ್ಕೊಳ್ಳಲ್ಲ. ಅಂಥ ಒಂದು ಹೆಸರು ಅಹೀರನು ಅಂತ ಹೇಳ್ಬಿಟ್ರು. ಅಹೀರನು ಬಂದು 7ನೇ ಅಧ್ಯಾಯ ಅರಣ್ಯಕಾಂಡ 78ನೇ ವಚನ, ಅವನು ಬಂದು ಕಾಣಿಕೆಯನ್ನು ಸಮರ್ಪಿಸಿದನು. ಅವನ ಹೆಸರಿನ ಅರ್ಥ ತಪ್ಪಿನ ಸಹೋದರನು, ದ ಬ್ರದರ್ ಆಫ್ ರಾಂಗ್, ಅಥವಾ ಹಾನಿ ಮಾಡುವ ಸಹೋದರನು, ನೋಯಿಸುವ ಸಹೋದರನು. ಒಂದು ವೇಳೆ ಇಂಥ ಹೆಸರನ್ನು ಹೊಂದಿದ ವ್ಯಕ್ತಿಗಳು ಯಾರೂ ಇರಲಿಕ್ಕಿಲ್ಲ. ಆದರೆ ಇಂಥ ಸ್ವಭಾವ ಹೊಂದಿದ ವ್ಯಕ್ತಿಗಳು ಭಾಳ ಜನ ಇರ್ಬೋದು. ನಾವೇ ಕೂಡ ಕೆಲವು ಸಾರಿ ತಿಳಿದೋ ತಿಳಿಯದೆ ಬೇರೆಯವ್ರನ್ನ ನೋಯಿಸಿದ ಸಹೋದರರು, ತಪ್ಪು ಮಾಡಿದ ಸಹೋದರರು ಆಗಿದ್ದೇವೆ. ಸರಿ, ಇವರೆಲ್ಲರೂ ಬಂದು ಕಾಣಿಕೆಯನ್ನು ಸಮರ್ಪಿಸಿದಾಗ ದೇವರು ಇವರ ಕಾಣಿಕೆಗಳನ್ನು ಸ್ವೀಕಾರ ಮಾಡಿದನು. ಮತ್ತು ಇಷ್ಟು ದೊಡ್ಡ ವಿಷಯಗಳನ್ನೆಲ್ಲ ದೇವರು ಹೇಗೆ ಮೋಶೆಗೆ, ಎಲ್ಲಿಂದ, ಯಾಕೆ ಮಾತಾಡಿದನು ಎಂಬುದಾಗಿ ನೋಡುವಾಗ, ಮಹಾಪವಿತ್ರ ಸ್ಥಳದಲ್ಲಿ ಮಂಜೂಷದ ಆ ಒಂದು ಕೃಪಾಸನದ ಮೇಲಿನಿಂದ 2 ಕೆರೂಬಿಗಳಿದ್ವಲ್ಲ, ಅದರ ನಡುವೆಯಿಂದ ದೇವರು ಮೋಶೆ ಸಂಗಡ ಮಾತಾಡಿದನು ಎಂಬ ವಚನವನ್ನು ಅರಣ್ಯಕಾಂಡ 7ನೇ ಅಧ್ಯಾಯದ 89ನೇ ವಚನದಲ್ಲಿ ಹೇಳಲಾಗಿದೆ. ಮತ್ತು ಯೆಹೋವನ ಸ್ವರವು ಮೋಶೆಗೆ ಕೇಳಿಸಿತಂತೆ. 560 ಸಾರಿ ದೇವರು ಮೋಶೆ ಸಂಗಡ ಮಾತಾಡಿದರು. 560 ಟೈಮ್ಸ್ ಇದನ್ನು ಒಂದೊಂದು ಕೂಡ ಮೋಶೆ ಕೇಳಿಸಿಕೊಂಡನು. ಮತ್ತು ಈ ರೀತಿಯಾಗಿ ದೇವರು ಮೋಶೆ ಸಂಗಡ ಮಾತನಾಡಿದಂತೆ 7ನೇ ಅಧ್ಯಾಯ ಮುಗೀತದೆ. 8ನೇ ಅಧ್ಯಾಯ ನಾವು ನೋಡುವಾಗ ದೇವಸ್ಥಾನದಲ್ಲಿನ 7 ದೀಪಗಳ ವಿಷಯವನ್ನು ನಾವು ನೋಡ್ತೀವಿ. ಮತ್ತು ಲೇವಿಯರ ಶುದ್ಧೀಕರಣ ಮತ್ತು ಸೇವೆಗೆ ಪ್ರತಿಷ್ಠಿತವಾಗುವಂಥ ಒಂದು ಅಧ್ಯಾಯ ಈ 8ನೇ ಅಧ್ಯಾಯ. ಚಿಕ್ಕ ಅಧ್ಯಾಯನೇ, 26 ವಚನಗಳು ಇರುವಂಥ ಅಧ್ಯಾಯ. 8:1 ಯೆಹೋವನು ಮೋಶೆಗೆ, ಆರೋನನು ದೇವಸ್ಥಾನದ ದೀಪಗಳನ್ನು ಕ್ರಮಪಡಿಸುವಾಗ ಆ 7 ದೀಪಗಳು ದೀಪಸ್ತಂಭದ ಎದುರಾಗಿರುವ ಸ್ಥಳಕ್ಕೆ ಬೆಳಕು ಕೊಡುವಂತೆ ಅವುಗಳನ್ನು ಇಡಬೇಕೆಂದು ಅವನಿಗೆ ಆಜ್ಞಾಪಿಸು. ದೇವದರ್ಶನ ಗುಡಾರದಲ್ಲಿ ಬೇರೆ ಬೇರೆ ಉಪಕರಣಗಳು ಇದ್ದವು. ಯಜ್ಞವೇದಿ ಇತ್ತು, ಗಂಗಾಳ ಪಾತ್ರೆ ಇತ್ತು, ಮೇಜಿತ್ತು, ಮೇಜಿನ ಮೇಲೆ ರೊಟ್ಟಿ ಇತ್ತು, ಧೂಪವೇದಿ ಇತ್ತು, ದೀಪಸ್ತಂಭವಿತ್ತು. ಇವೆಲ್ಲವೂ ಈ ದೇವದರ್ಶನ ಗುಡಾರದಲ್ಲಿ ಇದ್ದವು. ಆದರೆ ಇಲ್ಲಿ ನೋಡುವಾಗ 7 ದೀಪಸ್ತಂಭಗಳು ಅಂತ ಹೇಳುವಾಗ 7 ದೀಪಗಳು. ಈ 7 ದೀಪಗಳು ಎಂಬುದಾಗಿ ನೋಡುವಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತದೆ. ಯಾಕಂತ ಹೇಳಿದರೆ ಪ್ರಕಟಣೆಯ ಗ್ರಂಥದಲ್ಲಿ ಭಾಳ ಸಾರಿ 7 ಎಂಬುದಾಗಿ ಬರ್ತಾ ಇದೆಯಲ್ಲ, ಅದರಲ್ಲಿ ಒಂದು ಮಾತನ್ನು
ಪ್ರಿಯ ವೀಕ್ಷಕರೇ, ನಿಮ್ಮ ಗಮನಕ್ಕೆ ನಾನು ಬಯಸ್ತೇನೆ. ಪ್ರಕಟಣೆ 3ನೇ ಅಧ್ಯಾಯದ 1ನೇ ವಚನ ನನ್ನ ನೆನಪಿಗೆ ಬರುತ್ತಿದೆ. ಅದರಲ್ಲಿ ದೇವರ 7 ಆತ್ಮಗಳು. ವಾವ್! ದೇವರ 7 ಆತ್ಮಗಳು. ದೇವರ ಆತ್ಮ ಒಂದೇ, ದೇವರ ಆತ್ಮ ಒಬ್ಬನೇ. ಆದರೆ ಪ್ರಕಟಣೆ 3:1 ದೇವರ 7 ಆತ್ಮಗಳು ಅಂತ ಹೇಳುವಾಗ ಅದನ್ನು ನಾನು ಈಗ ಅರಣ್ಯಕಾಂಡ 8 ಮತ್ತು 2ನೇ ವಚನಕ್ಕೆ ಹೋಲಿಸಿ ಹೇಳ್ತೇನೆ. ಆ 7 ದೀಪಗಳು ದೇವರ ಸನ್ನಿಧಾನದಲ್ಲಿ ದೇವರ ಆತ್ಮನ 7 ವಿಧವಾದಂಥ ಸೇವೆಗೆ ಸೂಚನೆ. ಮತ್ತು ದೇವರ 7 ವಿಧವಾದಂಥ ದೇವರಾತ್ಮನ ಇಲ್ಲಿ 7 ದೀಪಗಳು ಅಂತ ಹೇಳ್ಬಿಟ್ಟು ನಾವು ಅರಣ್ಯಕಾಂಡ 8:2 ನೋಡಿದ್ವಿ. ಪ್ರಕಟಣೆ 3:1-2 ವಚನದಲ್ಲಿ ದೇವರಾತ್ಮನ 7 ಆತ್ಮಗಳಂತ ನಾವು ನೋಡಿದ್ವಿ. ಹಾಗಾದರೆ ಯಾಕೆ 7 ಎಂಬುದಾಗಿ ನೋಡುವಾಗ ಯೆಶಾಯನು ತನ್ನ ಗ್ರಂಥದಲ್ಲಿ ನಮಗೆ ಸ್ವಲ್ಪ ಸುಳಿವನ್ನು ಕೊಡ್ತಾನೆ. ಈ ವಾಕ್ಯ ಈಗ ತಾನೇ ನನಗೆ ನೆನಪಿಗೆ ಬಂತು. ಯೆಶಾಯನ ಗ್ರಂಥ 11ನೇ ಅಧ್ಯಾಯದಲ್ಲಿ ದೇವರಾತ್ಮನ 7 ಸೇವೆಗಳನ್ನು ನಾವು ನೋಡಿಕೊಳ್ಳಬಹುದು. ಎಂಥ ಒಂದು ಆತ್ಮ ಅಂತ ಹೇಳ್ಬಿಟ್ಟು 7 ವಿಧವಾದಂಥ ಪವಿತ್ರಾತ್ಮನ ಸೇವೆ 11ನೇ ಅಧ್ಯಾಯ ಯೆಶಾಯನ ಗ್ರಂಥ 2, 3, 4 ವಚನಗಳಲ್ಲಿ ನಾವು ನೋಡಿಕೊಳ್ತೇವೆ. ಸರಿ, ಇರಲಿ, ನಾವು ಮುಂದುವರಿಸೋಣ. ಈ ದೀಪಸ್ತಂಭವು ಪವಿತ್ರಾತ್ಮನ ಸೇವೆ, ಪವಿತ್ರಾತ್ಮನ ಸನ್ನಿಧಾನ, ಪವಿತ್ರಾತ್ಮನಿಗೆ ಸಂಕೇತವಾಗಿದೆ, ಸೂಚನೆಯಾಗಿದೆ. ಆ ದೀಪಸ್ತಂಭವು ಅರಣ್ಯಕಾಂಡ 8:4 ಅದರ ಬುಡವು ಪುಷ್ಪಾಲಂಕಾರಗಳು ಚಿನ್ನದ ನಕಾಸಿ ಕೆಲಸದಿಂದ ಮಾಡಲ್ಪಟ್ಟಿತ್ತು. ಈ ಚಿನ್ನ ಏನು ತೋರಿಸ್ತದೆ ಎಂಬುದಾಗಿ ನೋಡುವಾಗ ಅದು ರಾಜತನವನ್ನು ಸೂಚಿಸ್ತದೆ. ಆ ಚಿನ್ನವು ಪುಟಕ್ಕೆ ಹಾಕಿದಾಗ ಸಂಕಟವನ್ನು ಕೂಡ ಸೂಚಿಸ್ತದೆ. ಪವಿತ್ರಾತ್ಮನು ನಮ್ಮನ್ನು ಕೊಂಡೊಯ್ಯುವಂಥ ಸಂಕಟ, ಹೋರಾಟ. ಸಂಕಟ ಅಂತ ಹೇಳಿದ ತಕ್ಷಣ ನಮಗೆ ಬೇರೆ ಬೇರೆ ಯೋಚನೆಗಳು ಬರ್ಬೋದು. ಆದರೆ ಒಂದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಶಿಲುಬೆಯನ್ನು ಹೊರುವಂಥದ್ದು ಕೂಡ ಸಂಕಟವೇ. ಒಂದು ಸಾರಿ ಒಬ್ಬ ದೇವರ ಸೇವಕರು ಈ ರೀತಿಯಾಗಿ ದೇವರನ್ನು ಕೇಳಿಕೊಂಡ್ರಂತೆ. ಅದೇನೆಂದರೆ, ದೇವರೇ, ನಾನು ನನ್ನ ಜೀವಮಾನವೆಲ್ಲ ಪವಿತ್ರಾತ್ಮನ ಅಭಿಷೇಕದಿಂದಲೇ ನಾನು ಬಾಳಬೇಕು. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದಾಗ, ದಿನಾಲೂ ನಾನು ಪವಿತ್ರಾತ್ಮನ ಅಭಿಷೇಕದಲ್ಲಿನೇ ನಾನು ಬಾಳಬೇಕಂತ ಬಯಸ್ತೇನೆ. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದಾಗ ದೇವರು ಅವರಿಗೆ ಕೊಟ್ಟಂಥ ಉತ್ತರ ಆಶ್ಚರ್ಯವಾಗಿತ್ತು, ಸರಳವಾಗಿತ್ತು, ಪ್ರಾಯೋಗಿಕವಾಗಿತ್ತು, ಪ್ರಾಕ್ಟಿಕಲ್ ಆಗಿತ್ತು. ಅದೇನಂತ ಹೇಳಿದ್ರೆ, ನೀನು ದಿನಾಲೂ ಶಿಲುಬೆಯನ್ನು ಹೊರುವವನಾಗಿದ್ದರೆ, ನಿನ್ನ ಶಿಲುಬೆಯನ್ನು ಹೊರುವವನಾಗಿದ್ದರೆ ದಿನಾಲು ನನ್ನ ಅಭಿಷೇಕವನ್ನು ನೀನು ಹೊಂದುವವನಾಗಿ ಬಾಳುವಿ ಎಂಬುದಾಗಿ. ಇಫ್ ಯು ಟೇಕ್ ಅಪ್ ಮೈ ಕ್ರಾಸ್ ಎವ್ರಿ ಡೇ, ಯು ವಿಲ್ ಹ್ಯಾವ್ ಮೈ ಅನಾಯಿಂಟಿಂಗ್ ಎವ್ರಿ ಡೇ. ಈ ಮಾತು ನಮಿಗೂ ಪ್ರಿಯ ವೀಕ್ಷಕರಿಗೆ ಭಾಳ ಅಗತ್ಯವಾದಂಥ ಒಂದು ಮಾತಾಗಿದೆ. ಅರಣ್ಯಕಾಂಡ 8ನೇ ಅಧ್ಯಾಯದ 4ನೇ ವಚನದಲ್ಲಿ ಯೆಹೋವನು ತೋರಿಸಿದ ಮಾದರಿಯಂತೆ ಮೋಶೆ ಅದನ್ನು ಮಾಡಿಸಿದ್ದನು. ಈ ದೇವದರ್ಶನ ಗುಡಾರ, ಟ್ಯಾಬರ್ನ್ಯಾಕಲ್, ಈ ದೇವದರ್ಶನ ಗುಡಾರ ಅದು ಭೂಮಿಯಲ್ಲಿ ಮೋಶೆ ಮಾಡಿದ್ದಾಗ್ಯೂ, ಮೋಶೆ ಅಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ನೋಡುವಾಗ ಐಗುಪ್ತರ ಸಕಲ ವಿಧವಾದಂಥ ಶಿಲ್ಪವಿದ್ಯೆ, ಆತನು ಶಿಲ್ಪಿ, ಆತನು ಆರ್ಕಿಟೆಕ್ಟಾಗಿ, ಭಾಳ ಇಂಜಿನಿಯರ್ ಆಗಿ, ಬಹಳ ಪಂಡಿತನಾಗಿದ್ದಂಥ ವ್ಯಕ್ತಿ ಈ ಮೋಶೆ. ಆದರೂ ಕೂಡ ದೇವರು ಅವನಿಗೆ
ಹೀಗೀಗೆ ಮಾಡಂತ ಹೇಳ್ಬಿಟ್ಟು ದೇವದರ್ಶನ ಗುಡಾರವನ್ನು ಹೀಗೇನೇ ಇರಬೇಕು, ಇದರ ಬಣ್ಣನೇ ಇರಬೇಕು, ಅಳತೆ ಇಷ್ಟೇ ಇರಬೇಕು, ಇದ್ರ ಮುಂದೆ ಹೀಗಿರಬೇಕು, ಹಾಗೆ ಇರಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ವಿಷಯಗಳನ್ನು ಹೇಳ್ತಾನೆ. ಕಾರಣ ಏನಂದರೆ, ಇಲ್ಲಿ ಯೆಹೋವನು ತೋರಿಸಿದ ಮಾದರಿ ಅಂತ ಹೇಳುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 8:5 ಪರಲೋಕದ ಛಾಯೆಯಂತೆ ಭೂಲೋಕದಲ್ಲಿ ದೇವರು ತೋರಿಸಿಕೊಟ್ಟನು. ಇಬ್ರಿಯ 8:5, ಇಬ್ರಿಯ 9:23 ಈ ಪರಲೋಕದಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಅದೇ ಮಾದರಿ ದೇವರು ಮೋಶೆಗೆ ಮಾಡಂತ ಹೇಳಿದ್ದರಿಂದ ಆತನು ಹಾಗೆ ಮಾಡಿದನು. ಸರಿ, 5ನೇ ವಚನದಿಂದ ಲೇವಿಯರನ್ನು ಶುದ್ಧೀಕರಿಸಿ ಸೇವೆಗೆ ಪ್ರತಿಷ್ಠೆ ಮಾಡುವಂಥ ವಿಷಯವನ್ನು ನಾವು ನೋಡ್ತೇವೆ. ಅವರು ಇಸ್ರಾಯೇಲರಿಂದ ಲೇವಿಯರನ್ನು ದೇವರು ಪ್ರತ್ಯೇಕಿಸಿ ಮಾಡಿದಂಥ ಒಂದು ವಿಚಿತ್ರವಾದಂಥ ಸಂಗತಿಯನ್ನು 8:10 ನಾವು ನೋಡ್ಕೊಳ್ತೇವೆ. ಅದೇನಂತ ಹೇಳಿದರೆ, ಈ ಲೇವಿಯರನ್ನು ಯೆಹೋವನ ಸನ್ನಿಧಿಯಲ್ಲಿ ಪ್ರತಿಷ್ಠೆ ಮಾಡುವುದಕ್ಕೆ ಮುಂಚಿತವಾಗಿ ನಡೆದಂಥ ಒಂದು ಘಟನೆ ಅಂದರೆ ಇಸ್ರಾಯೇಲ್ಯರು ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಡಬೇಕು. ಅರಣ್ಯಕಾಂಡ 8:10, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 8 and verse 10. ಇಂಥ ಒಂದು ವಾಕ್ಯ ಬೈಬಲ್ನಲ್ಲಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಇಸ್ರಾಯೇಲರು ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಟ್ಟರಂತೆ, ಆ ರೀತಿಯಾಗಿ ಪ್ರತಿಷ್ಠೆ ಮಾಡಿದರು. ಅನಂತರ ಅವರ ಪಾಪ ಹೇಗೆ ಪರಿಹಾರ ಆಯಿತು, ಲೇವಿಯರ ಪಾಪ ಅಂತ ಹೇಳ್ಬಿಟ್ಟು ನೋಡುವಾಗ 12ನೇ ವಚನದಲ್ಲಿ ಲೇವಿಯರು ಹೋರಿಗಳ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟರು. ಇಸ್ರಾಯೇಲರು ಲೇವಿಯರ ಮೇಲೆ ತಮ್ಮ ಕೈಗಳನ್ನಿಟ್ಟರು. ಅದಾದ ನಂತರ ಲೇವಿಯರು ಆ ಒಂದು ಹೋರಿಗಳ ಮೇಲೆ ತಮ್ಮ ಕೈಗಳನ್ನಿಟ್ಟ ನಂತರ ಅವರ ದೋಷ ಪರಿಹಾರ ಆಯಿತು. ಅದಾದ ನಂತರ ಏನಾಯ್ತಂದರೆ ವಿಚಿತ್ರ, 14ನೇ ವಚನದ ಕೊನೆಯ ಭಾಗದಲ್ಲಿ ಲೇವಿಯರು ದೇವರ ಸೊತ್ತಾದರು, ದೇವರ ಸೊತ್ತಾಗುವರು, ದೇವರಿಗೆ ಪ್ರತಿಷ್ಠೆ. ವಿಶ್ವಾಸಿಗಳಿಂದ ಸೇವಕರು ಪ್ರತ್ಯೇಕವಾಗಿ, ಸೇವಕರನ್ನು ವಿಶ್ವಾಸಿಗಳು ಅವರ ಮೇಲೆ ಕೈ ಇಡುವಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೇವಕರು ವಿಶ್ವಾಸಿಗಳ ಮೇಲೆ ಕೈ ಇಡ್ತಾರೆ ಅಂತ ಹೇಳ್ಬಿಟ್ಟು, ಆದರೆ ಇಲ್ಲಿ ಅರಣ್ಯಕಾಂಡ 8:10 ವಿಶ್ವಾಸಿಗಳು ಸೇವಕರ ಮೇಲೆ ಕೈಯನ್ನಿಟ್ಟು ಅವರನ್ನು ಪ್ರತಿಷ್ಠೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ರಿವರ್ಸು ಆದರೆ ಕೂಡ ದೇವರ ವಾಕ್ಯದಲ್ಲಿ ಇದಿತ್ತು. ಅದಾದ ನಂತರ ದೇವರ ಸೊತ್ತಾದರು. ಆದಮೇಲೆ ದೇವರೊಂದು ಮಾತು ಹೇಳ್ತಾನೆ 16ನೇ ವಚನದಲ್ಲಿ, ಇವರು ಅಂದರೆ ಲೇವಿಯರು ನನಗೆ ಸಂಪೂರ್ಣವಾಗಿ ವಶವಾದವರು, ಪ್ರಥಮ ಗರ್ಭಕ್ಕೆ ಬದಲಾಗಿ ಇಸ್ರಾಯೇಲರ ಚೊಚ್ಚಲು ಮಕ್ಕಳಿಗೆ ಬದಲಾಗಿ ನಾನು ಇವರನ್ನೇ ಅಂದರೆ ಲೇವಿಯರನ್ನೇ ನನ್ನ ಸ್ವಂತಕ್ಕಾಗಿ ತೆಗೆದುಕೊಂಡಿದ್ದೇನೆ. ಇಸ್ರಾಯೇಲರ ಚೊಚ್ಚಲು ಮಕ್ಕಳ ಬದಲಾಗಿ ದೇವರು ಲೇವಿಯರನ್ನೇ ತಕ್ಕೊಂಡಿದ್ದನು. 8:18ನೇ ವಚನದಲ್ಲಿ ನಾವು ನೋಡ್ತೇವೆ. ಲೇವಿಯರು ಏನು ಮಾಡಿದರು? ಇಸ್ರಾಯೇಲರಿಗೆ ಒಂದು ಪ್ರೊಟೆಕ್ಷನ್ ಆಗಿ, ಸಂರಕ್ಷಣೆಯಾಗಿ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. 25 ಮೊದಲುಗೊಂಡು 50 ವಯಸ್ಸಿನವರನ್ನು ಸೇವೆಗಾಗಿ ಮಾಡಬೇಕು. ಯಾಕಂದರೆ ರಿಟೈರ್ಮೆಂಟು 50ನೇ ವಯಸ್ಸಿನಲ್ಲಿ ದೇವ್ರ ಸೇವೆಗೆ ಆ ಕಾಲದಲ್ಲಿ ರಿಟೈರ್ಡ್ ಆದಂಥವರು ಅವರೇನು ಮಾಡ್ತಿದ್ದರು? ಕಾಯುವ ಸೇವೆ ಕೊಡಲಾಗಿತ್ತು. ಇದುವರೆಗೆ ದೇವರು ನಮಗೆ ಅಧ್ಯಯನ ಮಾಡಿಕೊಳ್ಳುವಂತೆ 8ನೇ ಅಧ್ಯಾಯವನ್ನು ನಾವು ಮುಗಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. And the Lord spake unto Moses, saying, Speak unto Aaron, and say unto him, When thou lightest the lamps, the 7 lamps shall give light over against the candlestick.
And Aaron did so. He lighted the lamps thereof over against the candlestick, as the Lord commanded Moses. And this work of the candlestick was of beaten gold. Unto the shaft thereof, unto the flowers thereof, was beaten work, according unto the pattern which the Lord had shewed Moses, so he made the candlestick. And the Lord spake unto Moses, saying, Take the Levites from among the children of Israel, and cleanse them. And thus shalt thou do unto them to cleanse them. Sprinkle water of purifying upon them, and let them shave all their flesh, and let them wash their clothes, and so make themselves clean. Then let them take a young bullock with his meat offering, even fine flour mingled with oil, and another young bullock shalt thou take for a sin offering. And thou shalt bring the Levites before the tabernacle of the congregation, and thou shalt gather the whole assembly of the children of Israel together. And thou shalt bring the Levites before the Lord, and the children of Israel shall put their hands upon the Levites. And Aaron shall offer the Levites before the Lord for an offering of the children of Israel, that they may execute the service of the Lord. And the Levites shall lay their hands upon the heads of the bullocks, and thou shalt offer the one for a sin offering, and the other for a burnt offering unto the Lord, to make an atonement for the Levites. And thou shalt set the Levites before Aaron, and before his sons, and offer them for an offering unto the Lord. Thus shalt thou separate the Levites from among the children of Israel, and the Levites shall be mine. And after that shall the Levites go in to do the service of the tabernacle of the congregation. And thou shalt cleanse them, and offer them for an offering. For they are wholly given unto me, from among the children of Israel. Instead of such as open every womb, even instead of the firstborn of all the children of Israel, have I taken them unto me. For all the firstborn of the children of Israel are mine, both man and beast. On the day that I smote every firstborn in the land of Egypt, I sanctified them for myself. And I have taken the Levites for all the firstborn of the children of Israel. And I have given the Levites as a gift to Aaron and to his sons from among the children of Israel, to do the service of the children of Israel in the tabernacle of the congregation, and to make an atonement for the children of Israel, that there be no plague among the children of Israel, when the children of Israel come nigh unto the sanctuary. And Moses and Aaron and all the congregation of the children of Israel did to the Levites according unto all that the Lord commanded Moses concerning the Levites, so did the children of Israel unto them. And the Levites were purified, and they washed their clothes, and Aaron offered them as an offering before the Lord. And Aaron made an atonement for them to cleanse them. And after that went the Levites in to do their service in the tabernacle of the congregation before Aaron and before his sons. As the Lord had commanded Moses concerning the Levites, so did they unto them. And the Lord spake unto Moses, saying, This is it that belongeth unto the Levites. From 25 years old and upward they shall go in to wait upon the service of the tabernacle of the congregation. And from the age of 50 years they shall cease waiting upon the service thereof, and shall serve no more, but shall minister with their brethren in the tabernacle of the congregation, to keep the charge, and shall do no service. Thus shalt thou do unto the Levites touching their charge.